ನಮಸ್ತೆ ಫ್ರೆಂಡ್ಸ್, ಸಕ್ಸಸ್ ಮಾತ್ರ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಎಕ್ಸೆಲ್ನ ಒಂದು ಹೊಸ ಟ್ರಿಕ್ ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಈ ಟ್ರಿಕ್ ಯೂಸ್ ಮಾಡಿ ನೀವು ನಿಮ್ಮ ಟೈಮ್ ಮತ್ತು ಎನರ್ಜಿನ ಸಾಕಷ್ಟು ಸೇವ್ ಮಾಡ್ಬೋದು. ಹಾಗಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ಎಕ್ಸೆಲ್ನಲ್ಲಿ ಇಂದ ಹೀರೋ ಆಗಿ ನೀವು ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ತಿರೋ ಹಂಗೆ ನೇಮ್ ಮತ್ತು ಜೆಂಡರ್ ನಾನು ಎಂಟರ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಆಲ್ರೆಡಿ 3 ನೇಮ್ಸ್ ನಾನು ಎಂಟರ್ ಮಾಡಿದ್ದೀನಿ. ಸೊ ನೀವು ಜೆಂಡರ್ ಮೇಲ್ ಅಂತ ಎಂಟರ್ ಮಾಡಿದರೆ ಮಿಸ್ಟರ್ ಅಂತ ಆ್ಯಡ್ ಆಗ್ತಾ ಇದೆ. ಅದೇ ಥರ ಫೀಮೇಲ್ ಅಂತ ಆ್ಯಡ್ ಮಾಡಿದರೆ ಇಲ್ಲಿ ಮಿಸ್ ಆ್ಯಡ್ ಆಗ್ತಾ ಇದೆ. ಸೊ ಈ ಫೀಲ್ಡ್ಸಲ್ಲಿ ನೀವು ಯಾವುದೇ ನೇಮ್ನ ಆ್ಯಡ್ ಮಾಡ್ಬೋದು ಈ ಥರ. ಸೊ ಇವಾಗ ನೀವು ಜೆಂಡರ್ನ ಫೀಮೇಲ್ ಅಂತ ಕೊಟ್ಟರೆ ಮಿಸ್ ಆ್ಯಡ್ ಆಗುತ್ತೆ, ಮೇಲ್ ಅಂತ ಕೊಟ್ಟರೆ ಮಿಸ್ಟರ್ ಆ್ಯಡ್ ಆಗುತ್ತೆ. ಸೊ ಬನ್ನಿ ಇದನ್ನ ಯಾವ ಥರ ಮಾಡೋದು ಅಂತ ನೋಡೋಣ. ಎಲ್ಲಕ್ಕಿಂತ ಮೊದಲು ನೀವು ಈ ನೇಮ್ ಕಾಲಮಲ್ಲಿ ಈ ಸೆಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕು. ಹೋಮ್ ಟ್ಯಾಬ್ಗೆ ಹೋಗಿ ಹೋಮ್ ಟ್ಯಾಬಲ್ಲಿ ನಿಮಗೆ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಆಪ್ಷನ್ ಸಿಗುತ್ತೆ. ಸೊ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ನ್ಯೂ ರೂಲ್ ಅಂತ ಸಿಗುತ್ತೆ. ನ್ಯೂ ರೂಲ್ ಮೇಲೆ ಕ್ಲಿಕ್ ಮಾಡಿ ಈ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ಯೂಸ್ ಅ ಫಾರ್ಮುಲಾ ಟು ಡಿಟರ್ಮೈನ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ಥರ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋನಲ್ಲಿ ನೀವು ಸ್ಟಾರ್ಟ್ ಮಾಡಿ ಫಾರ್ಮುಲಾ ಈಸ್ ಈಕ್ವಲ್ ಟು ಈ ಸೆಲ್ಲಲ್ಲಿ ಜೆಂಡರ್ ಸೆಲ್ಲಲ್ಲಿ ಅಂತ ಫಸ್ಟ್ ಅದನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಈಸ್ ಈಕ್ವಲ್ ಟು ಅಕಸ್ಮಾತ್ ನೀವು ಮೇಲ್ ಡಬಲ್ ಕೊಟೇಷನಲ್ಲಿ ಆಗ್ತಾ ಇದ್ದೀನಿ ಮೇಲ್ ಅಂತ ನೀವು ಟೈಪ್ ಮಾಡಿದರೆ ಓಕೆ, ಇದು ನಮ್ಮ ಕಂಡೀಷನ್. ಓಕೆ, ಸೊ ಈ $ಸೈನ್ ಏನಿದೆ ರೋ ಮುಂದೆ ಇದನ್ನ ಎತ್ತಾಗ್ಬಿಡೋಣ ಇಲ್ಲಿಂದ. ಯಾಕಂದರೆ ನಾವು ಬೇರೆ ರೋಸ್ಗೂ ನಾವು ಇದನ್ನ ಕಾಪಿ ಮಾಡಬೇಕಾಗುತ್ತೆ. ಸೊ ಇದನ್ನ ಡಿಲೀಟ್ ಮಾಡಿಬಿಡೋಣ ಇಲ್ಲಿ. ಸೊ ನಮ್ಮ ಕಂಡೀಷನ್ ಇಲ್ಲಿ ಕೊಟ್ಟಾಯಿತು, ಮೇಲ್ ಅಂತ ಎಂಟರ್ ಆದರೆ ಏನು ಫಾರ್ಮ್ಯಾಟಿಂಗ್ ಬೇಕು ಅಂತ. ಸೊ ನೆಕ್ಸ್ಟ್ ನಾವು ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಆಪ್ಷನ್ ಸಿಗುತ್ತೆ. ಇದರಲ್ಲಿ ಲಾಸ್ಟಲ್ಲಿ ಕಸ್ಟಮ್ ಅಂತ ಇರುತ್ತೆ. ಕಸ್ಟಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಜನರಲ್ ಅಂತ ಬೈ ಡಿಫಾಲ್ಟ್ ಇರುತ್ತೆ, ಇದನ್ನ ಎತ್ತಾಕಿ ಡಿಲೀಟ್ ಮಾಡಿ. ಇಲ್ಲಿ ಡಬಲ್ ಕೊಟೇಷನಲ್ಲಿ ಮತ್ತು ಮಿಸ್ಟರ್ ನಿಮಗೆ ಯಾವುದು MISTER ಅಂತಾನು ಮಾಡ್ಕೋಬೋದು, ಅಥವಾ ಮಿಸ್ಟರ್ ಫುಲ್ ಪಾಯಿಂಟ್ ಒಂದು ಡಾಟ್ ಕೊಡ್ಬೋದು. ಸೊ ಅದನ್ನ ನೀವು ಯಾವ ಥರ ಬೇಕೋ ಅದನ್ನ ನೀವು ಮಾಡ್ಕೋಬೋದಲ್ಲಿ. ನಾನು ಸ್ಪೇಸ್ ಕೊಡ್ತಾ ಇಲ್ಲ, ನೀವು ಸ್ಪೇಸ್ ಬೇಕಂದರೆ ಸ್ಪೇಸ್ ಕೊಡ್ಬೋದು. ಡಬಲ್ ಕೊಟೇಷನ್ ಎಂಟರ್ ಮಾಡ್ತಾ ಇದ್ದೀನಿ. ನೀವು ಸ್ಪೇಸ್ ಬೇಕು ಅಂದರೆ ಸ್ಪೇಸ್ ಕೊಟ್ಟು ಡಬಲ್ ಕೊಟೇಷನ್ ಎಂಟರ್ ಮಾಡ್ಕೊಬೇಕು. ಇಷ್ಟು ಮಾಡಿದ್ಮೇಲೆ ಒಂದು ಸ್ಪೇಸ್ ಕೊಟ್ಟು @ ಎಂಟರ್ ಮಾಡಿ ಈ ಥರ. ಸೊ ಕಸ್ಟಮ್ಗೆ ಹೋಗಿ ಕಸ್ಟಮಲ್ಲಿ ಮಿಸ್ಟರ್ ಡಬಲ್ ಕೊಟೇಷನಲ್ಲಿ ಒಂದು ಸ್ಪೇಸ್ @ ಈ ಥರ ಮಾಡಿ ಇಲ್ಲಿ ಓಕೆ ಮತ್ತು ಓಕೆ. ಸೊ ಇವಾಗ ಈ ಸೆಲ್ ಫಾರ್ಮ್ಯಾಟ್ ಆಯಿತು. ಸೊ ಇವಾಗ ಇದೇ ಫಾರ್ಮ್ಯಾಟ್ನ ನಾವು ಬೇರೆ ಸೆಲ್ಗೂ ಅದೇ ಫಾರ್ಮ್ಯಾಟ್ನ ಕಾಪಿ ಮಾಡಿ ಪೇಸ್ಟ್ ಮಾಡೋಣ. ಸೊ ನಿಮ್ಗೆ ಫಾರ್ಮ್ಯಾಟ್ ಪ್ರಿಂಟರ್ ಬಗ್ಗೆ ನಿಮಗೆ ಇನ್ನೂ ಜಾಸ್ತಿ ನಾಲೆಜ್ ಬೇಕು ಅಂದರೆ ಐ ಬಟನ್ನಲ್ಲಿ ಲಿಂಕ್ ಕೊಡ್ತಾ ಇದ್ದೀನಿ, ಅದು ವಿಡಿಯೋ ನೋಡ್ಬೋದು ನೀವು. ಸೊ ಈ ಸೆಲ್ ಮೇಲೆ ಕ್ಲಿಕ್ ಮಾಡಿ ಹೋಮ್ ಟ್ಯಾಬಲ್ಲಿ ನಿಮಗೆ ಫಾರ್ಮ್ಯಾಟ್ ಪ್ರಿಂಟರ್ ಆಪ್ಷನ್ ಸಿಗುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ಬೇರೆ ಸೆಲ್ಗೆ ಅದನ್ನ ಪೇಸ್ಟ್ ಮಾಡಿಬಿಡೋಣ. ಸೊ ಇವಾಗ ಈ ಸೆಲ್ಗಳಲ್ಲಿ ನೀವು ಯಾವುದೇ ನೇಮ್ನ ಎಂಟರ್ ಮಾಡಿ, ಜೆಂಡರಲ್ಲಿ ನೀವು ಮೇಲ್ ಅಂತ ಎಂಟರ್ ಮಾಡಿದ ತಕ್ಷಣ ಮಿಸ್ಟರ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಈ ಥರ. ಆದರೆ ಇವಾಗ ನಾನು ಬೇರೆ ಇನ್ನೊಂದು ನೇಮ್ ಕೊಡ್ತಾ ಇದ್ದೀನಿ, ಏಪ್ರಿಲ್ ಅಂತ ಕೊಡ್ತಾ ಇದ್ದೀನಿ. ಇವಾಗ ಫೀಮೇಲ್ ಅಂತ ಕೊಟ್ಟರೆ ಮಿಸ್ ಆ್ಯಡ್ ಆಗ್ತಾ ಇಲ್ಲ. ಸೊ ಮಿಸ್ ಒಂದು ಆ್ಯಡ್ ಮಾಡ್ಬೇಕು ನಾವು ಇವಾಗ. ಸೊ ಅದನ್ನೊಂದು ಮಾಡಿಬಿಡೋಣ ಬನ್ನಿ. ಸೊ ಮತ್ತೆ ಅದೇ ಪ್ರೊಸೀಜರ್ನ ಇವಾಗ ಫಾಲೋ ಮಾಡೋಣ ಫ್ರೆಂಡ್ಸ್. ಆದರೆ ಈ ಸಾರಿ ಕಂಡೀಷನಲ್ಲಿ ಫೀಮೇಲ್ ಅಂತ ಎಂಟರ್ ಮಾಡಬೇಕಾಗಿದೆ. ಸೊ ಅದೇ ಪ್ರೊಸೀಜರ್ ಏಪ್ರಿಲ್ ಮೇಲೆ ಕ್ಲಿಕ್ ಮಾಡಿ, ನೇಮ್ ಸೆಲ್ ಮೇಲೆ ಹೋಮ್ ಟ್ಯಾಬ್ಗೆ ಹೋಗಿ ಕಂಡೀಷನಲ್ ಫಾರ್ಮ್ಯಾಟಿಂಗ್, ಇದರಲ್ಲಿ ನ್ಯೂ ರೂಲ್ ವಿಂಡೋನಲ್ಲಿ ಯೂಸ್ ಎ ಫಾರ್ಮುಲಾ, ಇಲ್ಲಿ ಈಸ್ ಈಕ್ವಲ್ ಟು ಅಂತ ಸ್ಟಾರ್ಟ್ ಮಾಡೋಣ. ಈ ಸೆಲ್ ರೆಫರೆನ್ಸ್ ನಾವು ಕೊಡ್ತಾ ಇದ್ದೀವಿ. ಈಸ್ ಈಕ್ವಲ್ ಟು ಇವಾಗ ಡಬಲ್ ಕೊಟೇಷನಲ್ಲಿ ಫೀಮೇಲ್, ಡಬಲ್ ಕೊಟೇಷನ್ ಕಂಪ್ಲೀಟ್, ಡಬಲ್ ಕೊಟೇಷನ್ ಮರಿಬೇಡಿ ಫ್ರೆಂಡ್ಸ್. ಸೊ ಇಲ್ಲಿ $ಸೈನ್ನ ಡಿಲೀಟ್ ಮಾಡಿಬಿಡೋಣ ಈ ಥರ. ಕಂಡೀಷನ್ ಆಯಿತು. ಫಾರ್ಮ್ಯಾಟ್ ಮೇಲೆ ಕ್ಲಿಕ್ ಮಾಡಿ ಕಸ್ಟಮ್ಸ್ಗೆ ಹೋಗೋಣ. ಇಲ್ಲಿ ಜನರಲ್ ಅಂತ ಇರುತ್ತೆ, ಇದನ್ನ ಡಿಲೀಟ್ ಮಾಡಿ ಇಲ್ಲಿ ಡಬಲ್ ಕೊಟೇಷನ್ ಮಿಸ್ ಡಾಟ್ ಡಬಲ್ ಕೊಟೇಷನ್ ಕಂಪ್ಲೀಟ್ ಸ್ಪೇಸ್ @ ಸೈನ್ನ ಆ್ಯಡ್ ಮಾಡಿ. ಸೊ ಒಂದ್ಸರಿ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಥರ. ಸೊ ಫಾರ್ಮ್ಯಾಟ್ ಆಯಿತು. ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಇವಾಗ ನೀವು ಇಲ್ಲಿ ಫೀಮೇಲ್ ಅಂತ ಎಂಟರ್ ಮಾಡಿದರೆ ಮಿಸ್ ಅಂತ ಆ್ಯಡ್ ಆಗ್ತಾ ಇದೆ. ಸೊ ಇದನ್ನು ನಾವು ಮತ್ತೆ
ಫಾರ್ಮೆಟ್ ಪೇಂಟರ್ ಯೂಸ್ ಮಾಡಿ ಬೇರೆ ಸೆಲ್ಸ್ಗೂ ಅಪ್ಲೈ ಮಾಡಿಬಿಡೋಣ. ಫಾರ್ಮೆಟ್ ಪೇಂಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದುಬಿಟ್ಟು ಬೇರೆ ಎಲ್ಲ ಸೆಲ್ಸ್ಗೂ ಇದೇ ಫಾರ್ಮೆಟ್ನ ಅಪ್ಲೈ ಮಾಡಿಬಿಡೋಣ. ಸೊ ಇವಾಗ ನೀವು ಯಾವುದೇ ನೇಮ್ನ ಎಂಟರ್ ಮಾಡಿ. ಸೊ ಏಪ್ರಿಲ್ ಆಗಿದೆ ಅಲ್ಲ, ಯಾವುದೊಂದು ನೇಮ್ ಎಂಟರ್ ಮಾಡ್ತಾಯಿದ್ದೀನಿ. ಸೊ ಮೇಲ್ ಅಂತ ಕೊಟ್ಟರೆ ನಿಮಗೆ ಮಿಸ್ಟರ್ ಅಂತ ಬರುತ್ತೆ, ಅದೇ ಫಿಮೇಲ್ ಅಂತ ಕೊಟ್ಟರೆ ಮಿಸ್ ಅಂತ ಬರುತ್ತೆ. ಸೊ ಇದು ಈ ಟ್ರಿಕ್ ಫ್ರೆಂಡ್ಸ್. ಹೇಗಿದೆ ಈ ಟ್ರಿಕ್ ಕಮೆಂಟ್ಸಲ್ಲಿ ನಿಮಗೆ ತಿಳಿಸಿ. ಕನ್ನಡದಲ್ಲಿ ಬೇರೆ ಎಲ್ಲೂ ಸಿಗದೆ ಇರೋಂಥ ಫಾರ್ಮುಲಾಸ್, ಫಂಕ್ಷನ್ಸ್, ಟ್ರಿಕ್ಸ್, ಟಿಪ್ಸ್ ನಿಮಗೋಸ್ಕರ ತರ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಹೆಚ್ಚು ಮಾಡಿದಷ್ಟು ನಮಗೆ ಮೋಟಿವೇಶನ್ ಸಿಗುತ್ತೆ ಈ ಥರ ವಿಡಿಯೋ ತರೋದಕ್ಕೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.